ಮನೆ ಹೊರಗಡೆ ಮಲಗಿರ್ತಕ್ಕಂಥ ಅವರ ತಮ್ಮ ನಿಂಗಪ್ಪ ಬಸಪ್ಪ ಅರವಳ್ಳಿ ಅಲಿಯಾಸ್ ಮುಕ್ಕುಳೆ ಅನ್ನೋಂಥವ್ರು, ವಯಸ್ಸು 41 ವರ್ಷ, ಮಣ್ಣೂರು ಗ್ರಾಮದವರು. ಬೆಳಗ್ಗೆ ಕೊಲೆ ಆಗಿದ್ದಾರೆ ಅನ್ನೋಂಥ ಮಾಹಿತಿಯನ್ನು ಕೊಡ್ತಾರೆ. ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಮಾಡಿದಾಗ ಮೃತನಾದಂಥ ನಿಂಗಪ್ಪನನ್ನು ಯಾರೋ ದುಷ್ಕರ್ಮಿಗಳು ಕೊಡಲಿಯಿಂದ ಅವನ ಕತ್ತಿನ ಸೂಕ್ಷ್ಮವಾದ ಭಾಗಕ್ಕೆ ಕೊಡಲಿಯ ಹೊಡೆತದಿಂದ ಹೊಡೆದು ಅದರಿಂದ ಅವನು ಸಾವನ್ನಪ್ಪಿದ್ದು ಕಂಡುಬರುತ್ತೆ. ತದನಂತರ ಆ ಪ್ರಕಾರವಾಗಿ ಅವರ ಅಣ್ಣ ಕುಬೇರನಿಂದ ಒಂದು ತಗೊಳ್ತಾರೆ. ತೆಗೆದುಕೊಂಡಾಗ ಪರಿಸ್ಥಿತಿಯನ್ನು ಅವಲೋಕಿಸಿದಾಗ ಅವನ ಹೆಂಡತಿ ನಿಲ್ಲಮ್ಮ ಹೇಳ್ತಾರೆ, ಕಳೆದ ರಾತ್ರಿ ಅವನು ಕುಡಿದು ಗಲಾಟೆ ಮಾಡ್ತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಅವನ ಮನೆ ಹೊರಗಡೆ ಮಲಗಲಿಕ್ಕೆ ನಾನೇ ಹೇಳಿದ್ದು ಅಂತ ಹೇಳ್ತಾರೆ. ತದನಂತರ ನಮ್ಮ ಮಾಹಿತಿದಾರರನ್ನ ಸಂಪರ್ಕಿಸಿ ಕೆಲವೊಂದು ವಿಚಾರಗಳನ್ನ ಪರಿಶೀಲನೆ ಮಾಡಿದಾಗ ಈ ಮಹಿಳೆಯನ್ನ ನಾವು ಸಂಶಯ ಪಡುವ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಮಹಿಳೆ ತಾನು ಕೆಲಸ ಮಾಡತಕ್ಕಂಥ ಒಂದು ಸ್ಥಳದಲ್ಲಿ ಇನ್ನೊಬ್ಬರ ಜೊತೆ ಪ್ರೀತಿ ಮಾಡ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬರುತ್ತೆ. ಆ ವಿಚಾರವಾಗಿ ಮಹೇಶ್ನನ್ನ, ಈ ಮಹಿಳೆ ಪ್ರೀತಿ ಮಾಡ್ತಾ ಇದ್ದು ಮಹೇಶ್ ಅನ್ನೋಂಥ ವ್ಯಕ್ತಿಯನ್ನ, ಅವನ್ನ ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದಾಗ ಅವನು ತಾನೇ ಈ ಕೊಲೆಯನ್ನು ಮತ್ತೊಬ್ಬರ ಮುಖಾಂತರ ಮಾಡಿಸೋದಾಗಿ ಒಪ್ಪಿಕೊಳ್ತಾನೆ. ಮಹೇಶ್ನನ್ನ ವಿಚಾರಣೆ ಮಾಡಿ ತದನಂತರ ಈ ಮಹಿಳೆಯನ್ನು ಕೂಡ ನಾವು ನಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತೀವಿ. ಆ ಮಹಿಳೆ ಕೂಡ ಆ ಕೊಲೆಯ ಪ್ಲಾನಿಂಗ್ ಕಾನ್ಸ್ಪಿರಸಿಯಲ್ಲಿ ಸಂಚಿನಲ್ಲಿ ಭಾಗಿಯಾಗಿಕೊಂಡು ಬರುತ್ತೆ. ಇವರಿಬ್ಬರು ಕೂಡ ಈ ಧರ್ಮಸ್ಥಳ ಮಂಜುನಾಥೇಶ್ವರ ರೂರಲ್ ಡೆವಲಪ್ಮೆಂಟ್ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಯಾರು? ಮಹೇಶ್ ಮತ್ತು ನೀಲಮ್ಮ. ಇವರಿಬ್ಬರು ಒಬ್ರಿಗೊಬ್ಬರಿಗೆ ಪರಿಚಯ, ಪ್ರೇಮ ಕಿಚ್ಚಲಿಗೆ ಈ ಒಂದು ಘಟನೆಗೆ ಕಾರಣ ಆಗಿದೆ. ನೀಲಮ್ಮ ಮತ್ತು ಮಹೇಶ್ ಈ ಧರ್ಮಸ್ಥಳ ಕ್ಷೇತ್ರ ಅಭಿವೃದ್ಧಿ ಸಂಸ್ಥೆಯನ್ನು ಯಲ್ಲಪ್ಪ ಅನ್ನೋನ ಮನೆಯಲ್ಲಿ ಬಾಡಿಗೆಗೆ ನಡೆಸ್ತಿರ್ತಾರೆ. ಸೊ ಹಾಗಾಗಿ ಯಲ್ಲಪ್ಪನ ಬಗ್ಗೆ ಗೊತ್ತಿರುತ್ತೆ. ಮತ್ತು ಯಲ್ಲಪ್ಪನ ಮೇಲೆ ಈ ಮುಂಚೆ ಪೊಲೀಸರ ಮೇಲೆ ಒಂದು ಅಟ್ಯಾಕ್ ಮಾಡಿರ್ತಕ್ಕಂಥ ಕೇಸ್ ಇರೋದು ಕೂಡ ಅವರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ವ್ಯಕ್ತಿನೇ ಸೂಕ್ತ ಈ ಕೆಲಸಕ್ಕೆ ಅಂತ ಅಂದ್ಕೊಂಡು ಅವರು ಸುಮಾರು 1,50,000 ನಾವು ನಿಮಗೆ ಕೊಡ್ತೀವಿ, ಅದನ್ನ ತೆಗೆದುಕೊಂಡು ನನ್ನ ಗಂಡನ್ನ ಕೊಲೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವನ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಆ ಒಪ್ಪಂದದ ಪ್ರಕಾರವಾಗಿ ಒಂದು 70,000 ರೂಪಾಯಿಯನ್ನು ಇವರಿಬ್ಬರು ಸೇರಿ ಯಲ್ಲಪ್ಪನಿಗೆ ಆಲ್ರೆಡಿ ಕೊಟ್ಟಿರ್ತಾರೆ. 17ನೇ ತಾರೀಕಿಗೆ ಏನು ಸಂಜೆ ರಾತ್ರಿ ಇವನು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾರೆ, ಮನೆಯಿಂದ ಹೊರಗಡೆ ಹಾಕ್ತಾರೆ. ಹಾಕಿದ ಮೇಲೆ ಇವಳು ಅವನಿಗೆ ಫೋನ್ ಮಾಡಿ ಹೇಳ್ತಾರೆ, ಇವತ್ತು ರಾತ್ರಿ ಅವನು ಹೊರಗಡೆ ಮಲಗಿರ್ತಾನೆ, ಇದು ಸರಿಯಾದ ಸಮಯ ಅವನ ಮೇಲೆ ಹಲ್ಲೆ ಮಾಡಲಿಕ್ಕೆ. ಆ ಪ್ರಕಾರವಾಗಿ ಯಲ್ಲಪ್ಪ ಅವತ್ತು ರಾತ್ರಿ ಬಂದವನೇ ತನ್ನ ಜೊತೆ ಒಂದು ಕೊಡ್ಲಿಯನ್ನು ತೆಗೆದುಕೊಂಡು ಬಂದಿರ್ತಾನೆ. ಆ ಕೊಡ್ಲಿಯಿಂದ ಈ ನಿಂಗಪ್ಪನ ಕತ್ತಿನ ಈ ಕೆಳಭಾಗದಲ್ಲಿ ಒಂದು ದೊಡ್ಡ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಆ ಹಲ್ಲೆಯಿಂದ ರಕ್ತಸ್ರಾವವಾಗಿ, ಯಾಕಂದರೆ ಇಲ್ಲಿಂದನೇ ನಮ್ಮ ತಲೆ, ದೇಹದ ಭಾಗ, ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಆಗುವಂಥದ್ದು, ಅದು ಕಟ್ಟಾಗಿ ಅದರಿಂದ ನಿಂಗಪ್ಪ ಅಲ್ಲೇ ಸ್ಥಳದಲ್ಲೇ ಸಾವನ್ನು ಅಪ್ತಾರೆ. ಈ ಒಂದು ಪ್ರಕರಣದಲ್ಲಿ ನಮ್ಮ ನೈಸರ್ಗಿಕ ಪೊಲೀಸರು, ವಿಶೇಷವಾಗಿ PSP ಬೈಲೊಂಗಲ್ ಮತ್ತು ನೈಸರ್ಗಿಕ ಇನ್ಸ್ಪೆಕ್ಟರ್ ಆದಂಥ ರಾಘವನ್ ನಾವೆಲ್ಲ ಮತ್ತು ಅವರ ತಂಡದವರು ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಸುಮಾರು 8:30 ರಾತ್ರಿ 8:30 ಹೊರಗಡೆ 3 ಜನ ಆರೋಪಿಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ಒಂದು ತನಿಖೆಯನ್ನು ಒಂದು ಒಳ್ಳೆಯ ಹಂತಕ್ಕೆ ತಂದಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಅಭಿನಂದನೆ ಸಲ್ಲಿಸ್ತಾರೆ. ಸರ್, ಮರ್ಡರ್ ದಿನ ಅವಳು ಅಲ್ಲೇ ಇರ್ತಾಳೆ, ತನಗೇನು ಗೊತ್ತಿಲ್ಲ ಅಂತ ಹೇಳಿ ನಾನು ಇದು ಮಾಡಿದೆ. ಹೌದು, ಅವಳು ತನಗೆ ಯಾವುದೇ ವಿಚಾರ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಟಿಸ್ತಾ ಇರ್ತಾಳೆ. ಯಾವಾಗ ನಮಗೆ ಮಹೇಶನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತೀವೋ ಆವಾಗ ಅವಳ ಪಾತ್ರ
ಕ್ಲಿಯರ್ ಆಗುತ್ತೆ. ತದನಂತರ ಅವರನ್ನು ನಾವು ವಶಕ್ಕೆ ಪಡಿಸ್ತೀವಿ. ಸುಮಾರು ಎಷ್ಟಕ್ಕೆ ಡೀಲ್ ಆಗಿರ್ತೀವಿ? 1.5 ಲಕ್ಷಕ್ಕೆ ಇದು ಡೀಲ್ ಆಗಿರ್ತದೆ. ಇದು 70,000 ಆಲ್ರೆಡಿ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ಇನ್ನು ಮುಂದಿಂದು ತನಿಖೆ ನಡೀತಾ ಇದೆ. ಸರಿ, ಸುಮಾರು ಪ್ಲಾನಿಂಗ್ ಸುಮಾರು 3-4 ತಿಂಗಳಿಗಿಂತ ಮುಂಚೆನೇ ಆಗಿರುತ್ತೆ. ಆ 3-4 ತಿಂಗಳ ಮುಂಚೆಯಿಂದ ಇವರು ಒಂದು ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. 3-4 ತಿಂಗಳ ಮುಂಚೆನೇ 70,000 ರೂಪಾಯಿ ಕೊಟ್ಟಿರ್ತಾರೆ. ಮತ್ತೆ ಮರಳು ಆಗೋ ಸಂದರ್ಭದಲ್ಲಿ ಈ ಮಹಿಳೆ ತನ್ನ ಮನೆ ಒಳಗಡೆ ಇರ್ತಾರೆ. ಮಹೇಶ್ ಆ ಸ್ಥಳದಲ್ಲಿ ಇರೋದಿಲ್ಲ. ಕೇವಲ ಯಲ್ಲಪ್ಪ ಅವ್ರು ಮಾತ್ರ ದುಡ್ಡು ತಗೊಂಡು ಮಾತ್ರ ಬಂದ್ಬಿಟ್ಟು ಅಲ್ಲಿ ಹಲ್ಲೆಯನ್ನು ಮಾಡಿರ್ತಾರೆ. ಸರಿ, ಯಲ್ಲಪ್ಪ ಅನ್ನೋರು ಅವನು ಮಾಜಿ ಪ್ರಿಯಕರ ಅಂತ ಹೌದಾ ಸರ್? ನಮಗೆ ಇದು ತನಿಖೆಯಲ್ಲಿ ಇವರು ಈ ವಿಚಾರ ಕಂಡು ಯಲ್ಲಪ್ಪ ರೌಡಿ ಶೀಟರ್ ಇದ್ದಾನೆ. ಅವನ ಮೇಲೆ ನಾವು ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಆಲ್ರೆಡಿ 117 ಇನ್ವೋಕ್ ಮಾಡಿ ಅವನ ಮೇಲೆ ಬಾಂಡ್ ಓವರ್ ಕೂಡ ಮಾಡಿದ್ದೀವಿ. ಸೊ ಹಾಗಾಗಿ ಈಗ ಅವನ ಮೇಲೆ ಬೇರೆ ಬೇರೆ ಪ್ರಕರಣಗಳು ನಡೆಯುತ್ತವೆ. ಒಂದು, ಪ್ರತಿಬಂಧಕ ಕಾನೂನಿನ ಅಡಿಯಲ್ಲಿ ಅವನು ಬಾಂಡ್ ಓವರ್ ಆಗಿದ್ದ, ಆ ಬಾಂಡನ್ನು ಮುರಿದಿರೋದಕ್ಕೆ ಒಂದು ಪ್ರಕರಣ 116 CRPC ಅಡಿಯಲ್ಲಿ.